ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವನ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿರಿ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಕಡಲೆ ಬಟಾಣಿ ಸಾಂಬಾರು ರೆಸಿಪಿಯನ್ನು ನೋಡೋಣ. ಇಲ್ಲಿ ನಾನು 1 ಕಪ್ ಕಡಲೆ, 1 ಕಪ್ಪು ಬಟಾಣಿಯನ್ನು ತಗೊಂಡು ರಾತ್ರಿ ಎಲ್ಲ ನೆನೆಸಿಕ್ಕಿದ್ದೀನಿ. ನೋಡಿ, ಬೆಳಗ್ಗೆ ಸಾಂಬಾರು ಮಾಡ್ತಾ ಇರೋದು. ನಂತರ 1 ಟೊಮೊಟೊವನ್ನು ಕೊಯ್ದಿಕ್ಕೊಂಡಿದ್ದೀನಿ. ನಂತರ ಸ್ಟವನ್ನು ಹಚ್ಬಿಟ್ಟು 1 ಕುಕ್ಕರನ್ನು ಇಡೋಣ. ಈಗ ಇದಕ್ಕೆ 2 ಚಮಚನಷ್ಟು ನೀರನ್ನು ಹಾಕೋಣ. ನಂತರ ಈ ಕಾಳುಗಳನ್ನು ತೆಗೆದು ಅದರ ಒಳಗಡೆ ಹಾಕ್ಬಿಟ್ಟು ನಂತರ 1 ಟೊಮೊಟೊ ಕೊಯ್ಕೊಂಡಿದ್ದೀರಲ್ಲ, ಆ ಟೊಮೊಟೊನ ಅದಕ್ಕೆ ಹಾಕ್ಬಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ನೆನೆಸಿದ್ರಲ್ಲ, ಬೇಗ ಬೇಯ್ತವೆ, ಅದಕ್ಕೆ ಉಪ್ಪು ಹಾಕೋಣ. ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡೋಣ. ಈಗ 3 ವಿಸಿಲ್ ಬರಲಿ, ಚೆನ್ನಾಗಿ ಬೇಯ್ತವೆ ನೋಡಿ. ಮತ್ತು ಸ್ಟವನ್ನು ಹಚ್ಬಿಟ್ಟು ಒಂದು ಚಿಕ್ಕ ಬಾಣಲಿಯನ್ನು ಇಟ್ಕೊಂಡು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ಅದಕ್ಕೆ ಇಲ್ಲಿ 10 ಜನಕ್ಕಾಗೋಷ್ಟು ಸಾಂಬಾರು ಮಾಡ್ತಾಯಿದ್ದೀನಿ. 2 ಗಡ್ಡೆಯಷ್ಟು ಬೆಳ್ಳುಳ್ಳಿ, ನಂತರ 1 ಗಡ್ಡೆಯಷ್ಟು ಈರುಳ್ಳಿ, ಇವನ್ನೆಲ್ಲ ಒಂದ್ಸಲ ಫ್ರೈ ಮಾಡೋಣ. ಮತ್ತು 2 ಚಿಕ್ಕ ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿಕೊಂಡು ಅವು ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸಾಂಬಾರ್ಗೆ 1 ಟೊಮೊಟೊ ಮತ್ತು ರುಬ್ಬಕ್ಕೆ 1 ಚಿಕ್ಕ 2 ಟೊಮೊಟೊ ಎಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳೋಣ. ನೋಡಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೋಣ. ಕುಕ್ಕರ್ 3 ವಿಸಿಲ್ ಬರೋ ತನಕ ಇದನ್ನು ಬಾಡಿಸ್ಕೊಂಡು ಸೈಡಾಗಿ ಇಕ್ಕೋಣ, ತಣ್ಣಗಾಗಲಿ. ನೋಡಿ, ಸ್ಟವನ್ನು ಆಫ್ ಮಾಡೋಣ. ಇವಾಗ ತಣ್ಣಗಾಗಲಿ. ನಂತರ ಕುಕ್ಕರ್ 3 ವಿಸಿಲ್ ಬಂದೈತೆ ನೋಡಿ. ಇವಾಗ ಆಲೂಗಡ್ಡೆಗೆ 2 ಆಲೂಗಡ್ಡೆ ತಗೊಂಡಿದ್ದೀನಿ. ಅದಕ್ಕೆ ಸಿಪ್ಪೆಯನ್ನು ತೆಗೆದುಬಿಟ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋಣ. ಕುಕ್ಕರ್ ವಿಸಿಲ್ ಬಿಡೋ ತನಕ ಇವನ್ನ ಕಟ್ ಮಾಡಿಕೊಂಡು 1 ಬಟ್ಲಕ್ಕೆ ನೀರನ್ನು ಹಾಕ್ಬಿಟ್ಟು ಅವನ್ನು ಅದಕ್ಕೆ ಹಾಕಿಕ್ಕೋಣ. ನೋಡಿ, ಈ ಥರ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು. ನಂತರ 1 ಮಿಕ್ಸರ್ ಜಾರ್ ತಗೊಂಡು ಅದಕ್ಕೆ 1 ಹಿಡಿಯಷ್ಟು ಹಸಿ ಕೊಬ್ಬರಿ, ನಂತರ ಚಕ್ಕೆ ಸ್ವಲ್ಪ, ಲವಂಗ 1 5, ಗಸಗಸೆ 1 1/4 ಟೀ ಸ್ಪೂನಷ್ಟು ಹಾಕಿ ಒಂದ್ಸಲ ತಿರುಗಿಸ್ಕೊಳ್ಳೋಣ. ನೋಡಿ, ಇವಾಗ ಕುಕ್ಕರ್ ವಿಸಿಲ್ ಬಿಟ್ಟೈತೆ. ಇವಾಗ ಕಾಳು ಬೆಂದೈತೆ ಇಲ್ಲ ಅಂತ ಒಂದ್ಸಲ ಟೆಸ್ಟ್ ಮಾಡೋಣ. ನೋಡಿ, ಬಟಾಣಿನೂ ಸಾಫ್ಟಾಗಿ ಬೆಂದೈತೆ. ಈಗ ಕಡಲೆಯನ್ನು ನೋಡೋಣ. ನೋಡಿ, ಕಡಲೆನೂ ಸಾಫ್ಟಾಗಿ ಬೆಂದವೆ. ಈಗ ಅದರಲ್ಲಿ 1-2 ಸೌಟಷ್ಟು ಕಾಳುಗಳನ್ನು ತಗೊಂಡು ಒಂದು ಸೈಡಾಗಿ ಎತ್ತಿಕೋಣ ರುಬ್ಬಕ್ಕೆ. ಅವು ತೆಗೆದ್ಮೇಲೆ ಮತ್ತೆ ಆಲೂಗಡ್ಡೆ ಹಾಕೋಣ, ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆಗಳು. ಇವು ಬೇಯ್ತಾ ಇರಲಿ, ಅಷ್ಟೊತ್ತಿಗೆ ಇವೆಲ್ಲ ಹಾಕಿ ರುಬ್ಕೊಳ್ಳೋಣ ಒಂದ್ಸಲಿ. ನೋಡಿ, ಹುಣಸೆಹಣ್ಣು 1 ರೆಕ್ಕೆಯಷ್ಟು ಹಾಕೋಣ. ಅದು ನೆನೀತಾ ಇರಲಿ, ಬಿಸಿಗೆ ಸ್ವಲ್ಪ ಬೇಗ ನೆನೀತದೆ, ಕಾಳುಗಳು ಬಿಸಿ ಇರ್ತಾವಲ್ಲ ಅದಕ್ಕೆ.
ಈ ಕಾಳುಗಳ ಒಳಗಡೆಗೆ ಹಾಕ್ಬಿಟ್ರೆ ಬೇಗ ಹುಣಸೆಹಣ್ಣು ಸಾಫ್ಟ್ ಆಗ್ತದೆ ನೋಡಿ. ಆವಾಗ ಆಡಿಸ್ಕೊಂಡಿದ್ದೀರಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ತಾಯಿದ್ದೀವಿ. ನಂತರ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ನಂತರ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, ನಂತರ ಅರಿಶಿನ ಪುಡಿ 1/4 ಟೇಬಲ್ ಸ್ಪೂನಷ್ಟು, ನಂತರ ಈ ಕಾಳುಗಳು ಇದಕ್ಕೆ ಹಾಕ್ತಾಯಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದ್ಸಲ ರುಬ್ಬೋದು. ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳೋಣ. ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಈಗ ಇದನ್ನು ಒಂದು ಬಟ್ಲಕ್ಕೆ ತೆಗೆದಿಕ್ಕೋಣ. ಇನ್ನೂ ಸ್ವಲ್ಪ ಉಳಿದಿತ್ತಲ್ಲ ಅದನ್ನು ಹಾಕಿ ರುಬ್ಕೊಳ್ಳೋಣ. ಈ ಸಾರು ಮಂದ ಬರೋದಕ್ಕೆ ಕಾಳು ಸ್ವಲ್ಪ ರುಬ್ಬಿದ್ರೆ ಚೆನ್ನಾಗಿರ್ತದೆ. ನೋಡಿ ರುಬ್ಬಿದ್ದಾದಮೇಲೆ ಎಲ್ಲ ಒಂದು ಬಟ್ಲಾಕ್ ತೆಗಿಯೋಣ. ಇದನ್ನೆಲ್ಲ ಸ್ವಲ್ಪ ನೀರಿಗೆ ಬೆರೆಸ್ಕೊಂಡು ಇವಾಗ ಈ ಕಾಳುಗಳು ಬೇಯಿಸ್ತಾ ಇದ್ದೀರಲ್ಲ ಈ ಕುಕ್ಕರ್ ಒಳಗಡೆ ಹಾಕೋಣ. ಎಲ್ಲ ಒಂದ್ಸಲ ಮಿಕ್ಸ್ ಮಾಡೋಣ. ನಿಮಗೆ ಸಾಂಬಾರು ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಮಾಡ್ಕೋಬೋದು. ಇಲ್ಲಿ ನಾನು ಪೂರಿಗೆ ಮಾಡ್ತಾಯಿದ್ದೀನಿ. ಮಸಾಲೆ ಗಟ್ಟಿಯಾಗಿದ್ದರೆ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೇಯಿಸ್ರಿ. ಅದು ಬೆಂದಾಗ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತದೆ. ಈಗ ಉಪ್ಪು ಖಾರ ಸಾಲದೇ ಇದ್ದರೆ ಇವಾಗೆ ಸ್ವಲ್ಪ ಹಾಕಬೇಕು. ಯಾಕಂದರೆ ಸಾಂಬಾರು ಕಾಯಿಸಿದ ಮೇಲೆ ಚೆನ್ನಾಗಿರಲ್ಲ ಅದಕ್ಕೆ. ಇವಾಗ ಆಲೂಗಡ್ಡೆ ಬೇಯೋ ತನಕ ಅದು ಬೇಯಲಿ ಸಾಂಬಾರು. ಆಲೂಗಡ್ಡೆ ಬೆಂದಿದ ತಕ್ಷಣ ಆಫ್ ಮಾಡೋಣ. ನೋಡಿ ಒಳ್ಳೆ ಕುದಿ ಬರ್ತಾಯಿದೆ. 5 ನಿಮಿಷ ಬೇಯಿಸಿದ್ರೆ ಸಾಕು. ಒಂದು ಪ್ಲೇಟನ್ನು ಮುಚ್ಚಿಕ್ವಿ. ನೋಡಿ ಆಲೂಗಡ್ಡೆ ಬೆಂದೈತಾ ಇಲ್ಲ ಅಂತ ಒಂದ್ಸಲ ಟೆಸ್ಟ್ ಮಾಡೋಣ. ಆಲೂಗಡ್ಡೆ ಬೆಂದಿದ ತಕ್ಷಣ ಸ್ಟವನ್ನು ಆಫ್ ಮಾಡ್ಬೋದು. ನೋಡಿ ಬೆಂದವೆ ಆಲೂಗಡ್ಡೆಗಳು ಸಾಫ್ಟಾಗಿ. ಇವಾಗ ಸ್ಟವನ್ನು ಆಫ್ ಮಾಡಿ ಇವಾಗ ಒಗ್ಗರಣೆಗೆ ಹಾಕೋಣ. ಇವಾಗ ಬೇರೆ ಪಾತ್ರೆ ಇಕ್ಕಿ ನೀವು ಯಾವ ಸಾಂಬಾರು ಯಾವ್ದ್ರಾಗ ಮಾಡ್ಬೇಕು ಅಂದ್ಕೊಂಡಿದ್ದೀರ ಆ ಪಾತ್ರೆ ಇಕ್ಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೋಣ. ಸಾಸಿವೆ ಹಾಕಿದ್ಮೇಲೆ ಕರಿಬೇವು, ಇವಾಗ ಸ್ವಲ್ಪ ಸಾಂಬಾರು ಹಾಕೋಣ. ನಂತರ ಎಲ್ಲ ಸಾಂಬಾರು ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಆ ಕುಕ್ಕರ್ ತೊಳೆದ್ಬಿಟ್ಟು ಇರೋ ನೀರನ್ನು ಸ್ವಲ್ಪ ಹಾಕೋಣ. ಈಗ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕೋಣ. ಎಲ್ಲ ಮಿಕ್ಸ್ ಮಾಡೋಣ. ಒಂದು ಕುದಿ ಬಂದಿದ ತಕ್ಷಣ ಇವಾಗ ಸ್ಟವನ್ನು ಆಫ್ ಮಾಡೋಣ. ನೋಡಿ ಈ ಕನ್ಸಿಸ್ಟೆನ್ಸಿ ಸಾಕು. ಈಗ ಸ್ಟವನ್ನು ಆಫ್ ಮಾಡೋಣ.
ನಾನು ಇಲ್ಲಿ ಪೂರಿಗೆ ಮಾಡ್ತಾ ಇರೋದು. ನೋಡಿ, ಬಾಣಲಿ ಇಟ್ಬಿಟ್ಟು ಎಣ್ಣೆ ಕಾಯಿಸಿ ಪೂರಿ ಹಾಕೋಣ. ಪೂರಿಗಂತೂ ಈ ಸಾಂಬಾರು ತುಂಬ ಟೇಸ್ಟಿಯಾಗಿರ್ತದೆ. ನೋಡಿ, ಪೂರಿ ಚೆನ್ನಾಗಿ ಉಬ್ಬೈತೆ. ಈಗ ಸರ್ವ್ ಮಾಡೋಣ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಈ ಸಾಂಬಾರಂತೂ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ಈ ಥರ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.